ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ನೀದರ್ ನಾಗೇಂದ್ರ ನಾರ್ ಎನಿಬಡಿ ಅಡ್ಮಿಟ್ ಮಾಡ್ಕೊಂಡಿರೋದಲ್ಲ. ಕೋರ್ಟ್ನಲ್ಲಿ ಇಡಿ ಅವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ. ಆ ರಿಮ್ಯಾಂಡ್ ಕಸ್ಟಡಿಗೆ ತಗೊಳ್ಳಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಎನ್ ಅಡ್ಮಿಟೆಡ್ ಫ್ಯಾಕ್ಟ್ by Nagendra or anybody else. ಅಧ್ಯಕ್ಷರೇ, ನಾನು ಅದನ್ನೇ ಹೇಳಿದ್ದು, ಅವ್ರು ಹೇಳಿದ್ದೆ ನಾನು ಹೇಳಿದ್ದು. ಮುಂದಕ್ಕೆ ಹೋಗಿ ಅವರೇ ತಡೆದು ಬಿಟ್ರಲ್ಲ. ಅಲ್ಲಲ್ಲಿ ರೋಡ್ ಹಂಪ್ಗಳನ್ನ ಹಾಕ್ತಾ ಇದಾರಲ್ಲ, ಮಧ್ಯ ರೋಡ್ ಹಂಪ್ಗಳು. ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಸಪೋರ್ಟ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಬಿಡಿ, ಇವ್ರು ನಮ್ಗೆ ಯಾಕೋ ಮುಖ್ಯಮಂತ್ರಿಗಳು ರೋಡ್ ಹಂಪ್ ಹಾಕ್ತಾ ಇದಾರಲ್ಲ. ನಾನು ಅದನ್ನೇ ಹೇಳಿದ್ದು. ಒಂದು ಚಾನಲ್ ಬಂದೆ, ಹೆಸರು ಹೇಳು ಅಂದ್ರೆ ಹೇಳ್ತೀನಿ ಅಂದೆ. ಅದರಲ್ಲೂ ಅಷ್ಟೇ, ಕೋರ್ಟ್ಗೆ ಈ ಥರ ನಾಗೇಂದ್ರ ಅವರು ಹಣವನ್ನು ತೆಗೆದುಕೊಂಡು ಆ ಬಳ್ಳಾರಿ ಎಲೆಕ್ಷನ್ನಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದು ಅಷ್ಟೇ. ಅದು ಬಂದಿರೋದು ನಾನು ಹೇಳಿದೆ, ಕೋರ್ಟ್ಗೆ ಹಾಕಿರೋವಂಥದ್ದು, ಕೋರ್ಟಲ್ಲಿ ಸಬ್ಮಿಟ್ ಆಗಿದೆ. ಅದು ಸುಮ್ಮನೆ ಅವರು ಏನೋ ಸುಮ್ಮನೆ ಆಗೇ ಆಗಿಲ್ಲ, ಕೋರ್ಟಲ್ಲಿ ಹಾಕಿರೋದನ್ನ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅದನ್ನು ಸಮರ್ಥನೆ ಮಾಡಿದ್ದಾರೆ, ನಾನು ಅದನ್ನು ಸಮರ್ಥನೆ ಮಾಡ್ತೀನಿ. ಎಸ್ ಕರೆಕ್ಟ್ ಕರೆಕ್ಟ್, ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಏನೇ ಆದ್ರೂ ದಾಖಲೆ ತಾನೆ, ಅದನ್ನು ದಾಖಲೆನೇ, ದಾಖಲೆಯಲ್ಲಿ ಅದು ಹೋಗಿದೆ. ಅದನ್ನು ನಾನು ಪ್ರಸ್ತಾವ ಮಾಡಿದ್ದೀನಿ. ಅಧ್ಯಕ್ಷ, ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ಈಗ ಮೇನ್ ಇಂಥದ್ದೊಂದು ಹಗರಣ ಬೆಳಕಿಗೆ ಬಂದಿದ್ದು ಹೇಗೆ ಗೊತ್ತಾ ಅಧ್ಯಕ್ಷರೇ? ಈ ಅಕ್ರಮ ಕೂಟ ಏನಿತ್ತು, ಈ ಅಕ್ರಮ ಕೂಟ ಎಲ್ಲರೂ ತಿಳ್ಕೊಂಡಿದ್ದಾರೆ ಏನೋ ಸಡನ್ ಆಗಿ ಆಯಿತು ಅಂತ. ಸಡನ್ ಆಗಿ ಆಗಿಲ್ಲ, ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದನ್ನು. ಪ್ರೀ ಪ್ಲ್ಯಾನ್ಡ್, ಎಲ್ಲ ಪ್ರೀ ಪ್ಲ್ಯಾನ್ಡ್. ಶಾಂಗ್ರಿಲಾ ಇದೆಯಲ್ಲ, ಶಾಂಗ್ರಿಲಾ ಅಂದರೆ ಹೋಟೆಲ್ಲು, ಶಾಂಗ್ರಿಲಾ ಹೋಟೆಲ್ಲೇ ಇದಕ್ಕೆ ಹೆಡ್ ಆಫೀಸು, ಮೇಯ್ನ್ ಆಫೀಸು. ಅಲ್ಲೇ ಎಲ್ಲ ತೀರ್ಮಾನಗಳು ಅಲ್ಲೇ ಆಗೋದು. ಆ ಶಾಂಗ್ರಿಲಾ ಹೋಟ್ಲಲ್ಲಿ ನಡೆದಿರುವಂಥ ಡೀಲ್ಗಳಿದು. ಒಬ್ಬ ಅಮಾಯಕ ಇವತ್ತು ಅಕೌಂಟೆಂಟ್ ಸೂಪರ್ಡೆಂಟ್ ಪಿ ಚಂದ್ರಶೇಖರ್ ಅವರ ಡೆತ್ ನೋಟು, ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಪಾಪ ಬೆಂಗಳೂರಿಂದ ಮನೆಗೆ ಹೋಗಿದ್ದಾರೆ. ನಾರ್ಮಲಿ ಅವರು ಬೆಂಗಳೂರಲ್ಲೇ ಇರ್ತಾರೆ. ಅವರು ತಿಂಗಳಿಗೆ 4 ಸರಿ, ಏನು ಚಿನ್ನು, ತಿಂಗಳಿಗೆ 4 ಸರಿ ಮಾತ್ರ ಅವ್ರ ಮನೆಗೆ ಹೋಗ್ತಾರೆ. ಅವತ್ತೇನಾಗಿದೆ, ಅವರ ಹೆಂಡತಿ ಮಕ್ಕಳು ಎಲ್ಲ ಬೇರೆ ಒಂದು ಕಾರ್ಯಕ್ಕೋಸ್ಕರ ಬೇರೆ ಕಡೆ ಹೋಗಿದ್ದಾರೆ, ಭದ್ರಾವತಿಗೆ. ಅದನ್ನು ನೋಡಿಕೊಂಡು ಇವರು ಮನೆಗೆ ಬಂದು ಡೆತ್ ನೋಟ್ ಬರೆದು 6 ಪುಟಗಳು ಡೆತ್ ನೋಟು, 6 ಪೇಜ್. ನಾರ್ಮಲಿ ಎಲ್ಲ ಡೆತ್ ನೋಟ್ ಬರೀತಾರೆ. ಸಾಮಾನ್ಯವಾಗಿ ಡೆತ್ ನೋಟ್ ಬರೆಯೋದೇನು, ನನ್ನ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಬರೀತಾರೆ. ಇಲ್ಲ ಅಂದರೆ ಇಂಥವ್ರೊಂದು 1-2 ಹೆಸರುಗಳು ಬರೆದ್ಬಿಟ್ಟು ಸತ್ತೋಗ್ತಾರೆ. ಈ ಮನುಷ್ಯನಿಗೆ ಇವತ್ತು ನಾವು ಶ್ರದ್ಧಾಂಜಲಿ ಕೊಡಬೇಕು, ಅಂದರೆ ನಾವೆಲ್ಲ ಗೌರವ ಕೊಡಬೇಕು. ಆ ಮನುಷ್ಯ ಇಲ್ಲ ಅಂದರೆ 187 ಕೋಟಿ ದಲಿತರ ಹಣ ಸಿಗ್ತಾನೆ ಇರಲಿಲ್ಲ, ಸಾಧ್ಯನೇ ಇಲ್ಲ. ಒಂದು ರೀತಿ ಅವನು 187 ಕೋಟಿ ಉಳಿಸೋಕ್ಕೋಸ್ಕರ ಆ ಆಪಾದನೆ ನನ್ನ ಮೇಲೆ ಬರಬಾರ್ದು ಅಂತೇಳಿ ಒಂದು ರೀತಿ ಬಲಿದಾನ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟತೀನಿ. ದಲಿತರ ಬಲಿದಾನ. ಸತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅದನ್ನು ಹೆಂಗ್ ಮಾಡಿದ್ರು ಮುಖ್ಯಮಂತ್ರಿಗಳೇ. ಎಲೆಕ್ಷನ್ ಟೈಮ್ ಕರೆಕ್ಟಾಗಿ ಇದಕ್ಕೆ ಆ ಟೈಮ್ಗೆ ಬೇಕಾಗಿತ್ತು ದುಡ್ಡು, ಟಕ್ ಅಂತ ಟ್ರಾನ್ಸ್ಫರ್ ಆಗೋಯ್ತು ಇದಕ್ಕೆ. ಅಲ್ಲಿಂದ ಅದನ್ನ ಇನ್ನೊಂದ್ಸರಿ ಹೇಳ್ತೀನಿ ನಾನು. ಅಲ್ಲಿ ದುಡ್ಡು ಬಂದು ಅದು ಕಮಿಷನ್ 5% ಕಮಿಷನ್ ಅದಕ್ಕೆ. ಈಗ ನಾವು ಪೆಟ್ರೋಲ್ ಬಂಕ್ ಕೊಟ್ರೆ ಅವನು 5%, ನೀವು 1 ಕೋಟಿ ಕೊಟ್ರೆ 5 ಲಕ್ಷ ಅವನು ತಗೊಂತಾನೆ. ವೈನ್ ಸ್ಟೋರ್ಗೆ ನೀವು ದುಡ್ಡು ಕೊಟ್ರೆ ಅವನ 5%, ಚಿನ್ನದ ಅಂಗಡಿಗೆ ಕೊಟ್ರೆ ಅವನ 5%. ಹಿಂಗೆ ತಗೊಂಡು ಅಷ್ಟು ದುಡ್ಡನ್ನು ಕೂಡ ಅಲ್ಲಿಗೆ ಹೋಗುವಂಥದ್ದಕ್ಕೆ ಮಾಡಿದ್ದಾರೆ. ಹೌದು ನನಗೆ ಜಾಸ್ತಿ ಇದೆ, ಅದಕ್ಕೆ 187 ಕೋಟಿ ಲೂಟಿ ಹೊಡೆದಿರೋದು. ನೋಡಿ, ನಿಮ್ಮ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದಾರೆ, ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಚಲದಂಕ ಮಲ್ಲ ಏನಂತೀರ ಅವ್ರಿಗೆ,
ಅವರಿದ್ದಾರೆ, ಸಮರ್ಥನೆ ಮಾಡ್ತಾರೆ. ಅವ್ರಿಗೆ ಶಕ್ತಿ ಇಲ್ಲ ಅಂದ್ರೆ, ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಬರಲ್ಲ, ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಮಾತಾಡಿ, ನೀವು ಯಾರು ಬೇಕೋ ಮಾತಾಡಿ. ಕೆಪಾಸಿಟಿ ಇಲ್ಲ ಮಾತಾಡಿ, ಕೆಪಾಸಿಟಿ ಇದ್ರೆ ನೀವು ಕೇಳಿಸ್ಕೊಳ್ಳಿ. ನಾನು ಏನೇನೋ ಸುಳ್ಳುಗಳನ್ನು ಹೇಳ್ತೀನಿ, ನಿಮ್ಗೆ ಸಮರ್ಥನೆ ಮಾಡಕ್ಕೆ ಅವಕಾಶ ಇದೆ. ರೂಲಿಂಗ್ ಪಾರ್ಟಿ ನೀವು, ಪೇಷನ್ಸ್ ಇರಬೇಕು ರೂಲಿಂಗ್ ಪಾರ್ಟಿಗೆ, ಸಂಯಮ ಇರಬೇಕು ರೂಲಿಂಗ್ ಪಾರ್ಟಿಗೆ. ನೀವು ಅಪೋಸಿಷನ್ ಅಲ್ಲ, ಕಂಟಿನ್ಯೂ ಮಾಡಿ. ಅಪೋಸಿಷನ್ ಜನ ಕೂತಿರ್ಸೋದು, ಪ್ರಶ್ನೆ ಮಾಡಕ್ಕೆ ನಮ್ಮನ್ನು ಕೂತಿರ್ಸಿರೋದು, ತಟ್ಟಕ್ಕೆಲ್ಲ ಬಂದಿರೋದು ನಾನು. ಯಾರ ಸನ್ಮಾನ್ಯ ಅಧ್ಯಕ್ಷರೇ, ಆ ಕುಟುಂಬದವರ ಭೇಟಿ ಮಾಡಿ ಅವರ ಪತ್ನಿ ಹೇಳಿದ್ದಾರೆ, ನನ್ನ ಗಂಡ ಸತ್ತಿರೋದಕ್ಕೆ ಕಾರಣ ಒತ್ತಡದಲ್ಲೇ ಸತ್ತಿದ್ದಾರೆ ಅಂತೇಳಿ. ಮತ್ತೆ ಹೇಳಿದ್ದಾರೆ, ನೋಡಿ ನನ್ನ ಗಂಡ ಕಳ್ತನ ಮಾಡಬೇಕು ಅಂತಿದ್ರೆ ಇಷ್ಟು 187 ಕೋಟಿ ಹಗರಣ ಇದು. ಅವ್ರ ಮನೆ ಕಟ್ಟಿರೋದು ಇವಾಗಲ್ಲ, ಪಿತ್ತಾರ್ಜಿತ ಆಸ್ತಿ ಅನ್ಸುತ್ತೆ, ಹಿಂದೆ ಭಾಳ ಹಿಂದೆ ಕಟ್ಟಿರೋದು ಮನೆ, ಅದು ಹಳೆ ಮನೆ. ಮತ್ತೆ ಅವ್ರು ಕೋವಿಡ್ ಬಂದಾಗ ಸುಮಾರು 20 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಇದುವರೆಗೂ ಸಾಲ ತೀರ್ಸಕ್ಕಾಗಿಲ್ಲ ಅವ್ರ ಕೈಲಿ. 20 ಲಕ್ಷ. ಅವನು ಇಷ್ಟು ದುಡ್ಡು ಬಂದಿದ್ರೆ ಅವ್ರ ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಕಡೆ ಬಾಡಿಗೆ ಬರಂಗ್ ಮಾಡ್ಬೋದಾಯ್ತು. ಅಂಗಡಿಗಳು ಅವನಿಗೆ ಬಿಸ್ನೆಸ್ ಮಾಡ್ಕೊಡಕ್ಕೆ ಅಂಗಡಿ ಕಟ್ಟುವ ಇಲ್ಲ, ಅವ್ರ ಮಕ್ಕಳಿಗಿನ್ನ ಎಂಪ್ಲಾಯ್ಮೆಂಟ್ ಓದ್ತಾ ಇದ್ದಾರೆ. ಈ ಹೆಣ್ಣುಮಗಳೂ ಕೂಡ ಇವತ್ತು ಕ್ಯಾಶುಯಲ್ ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಕ್ಯಾಶುಯಲ್ ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದು, ನಾನು ಒಂದು ನಯಾ ಪೈಸೆ, ನಾವು ಇಷ್ಟೆಲ್ಲ ದುಡ್ಡು ನನಗೆ ಸಿಕ್ಕಿದ್ರೆ ನಾವು ಹೆಂಗೋ ಬದುಕ್ತಾ ಇದ್ರಿ. 8,000 ರೂಪಾಯಿ ಪಗಾರ ಅವ್ರಿಗೆ, 8,000 ರೂಪಾಯಿ ಹಣ ಬರ್ತಾ ಇದೆ ಅಷ್ಟೇ. ಅವ್ರಿಗೆ ಏನೋ ಕೋಪನೋ ಏನೋ ಗೊತ್ತಿಲ್ಲ ಸರ್ಕಾರದ ಮೇಲೆ. ಸತ್ತು ಇಷ್ಟು ದಿನ ಆಯಿತು, PF ಕೊಟ್ಟಿಲ್ಲ, ಇನ್ನೊಂದು ಯಾವುದೋ ಗ್ರ್ಯಾಜ್ಯುಟಿ ಕೊಟ್ಟಿಲ್ಲ. ನಾಳೆ ಬಾ ನಮ್ಮ ಡಾಕ್ಟ್ರ್ ಇದ್ದರು ಪರಮೇಶ್ವರು ಔಟ್ರು, ಅವ್ರು ಸಾಂತ್ವನ ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು. ಅಂದರೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೆ. ಆ ಕಷ್ಟದಲ್ಲಿ ಇದ್ದಾಳೆ ಜೀವಿ. ನಾನು ಹೇಳ್ತೀನಿ, ಅವನು ಭ್ರಷ್ಟಾಚಾರ ಮನುಷ್ಯ ಅಲ್ಲೇ ಅಲ್ಲ. ಅವ್ರ ಮನೆ ನೋಡಿದ್ರು ಅಲ್ಲ, ಅವ್ರ ಕುಟುಂಬ ನೋಡಿದ್ರು ಅಲ್ಲ, ಅವ್ರಿರೋ ಪರಿಸ್ಥಿತಿನೂ ನೋಡಿದ್ರಲ್ಲ. ಇನ್ನೆಲ್ಲಿಟ್ಟಿರ್ತಾನೆ ದುಡ್ಡು? ಅವ್ರ ತಾಯಿ ಇನ್ನೊಂದು ಹೇಳಿದ್ರು, ನಮ್ಮ ಮನೇಲಿ ಬಂದು ಲ್ಯಾಪ್ಟಾಪ್ ಸೀಸ್ ಮಾಡಿದ್ರು ಪೊಲೀಸರು, ಮೊಬೈಲ್ ಸೀಸ್ ಮಾಡಿದ್ರು. ನಾನು ಅದರಲ್ಲಿ ಏನಿದೆ ತೋರಿಸಿ ಅಂದರು. ಅವರು ಪೊಲೀಸರು ಹೇಳಿದ್ರು, ಅಮ್ಮ ಇದನ್ನ ನಾವು ನೋಡಲ್ಲ, ನೀವು ನೋಡಬೇಡ್ರಿ, ನಾವು ಸೀದಾ ಇದನ್ನ ತಗೊಂಡೋಗಿ ಕೋರ್ಟ್ಗೆ ಕೊಡ್ತೀರಿ ಅಂದರು. ಯಾರನ ನಂಬ್ತಾರ? ಇನ್ವೆಸ್ಟಿಗೇಷನ್ ಮಾಡೋರು ನೋಡಬೇಕಲ್ಲ. ಇವತ್ತಿಗೂ ನನಗೆ ಡೌಟ್ ಇದೆ, ಅದರಲ್ಲಿ ಏನೇನು ಡಿಲೀಟ್ ಮಾಡಿದಾರೋ ಏನೇನೋ ಗೊತ್ತಿಲ್ಲ ನನಗೆ. ಆ ಲ್ಯಾಪ್ಟಾಪ್ನಲ್ಲಿ ಏನೇನಿತ್ತು, ಏನೇನು ಡಿಲೀಟ್ ಮಾಡಿದ್ದಾರೆ, ಅವ್ರ ಫೋನ್ ಕಾಲು ಯಾರ್ಯಾರು ಬಂದಿತ್ತು, ಅವತ್ತು ಒತ್ತಡ ಯಾಕಾಯಿತು, ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು, ಆತ್ಮಹತ್ಯೆಗೆ ಮುಂಚೆ ಯಾರು ಕಾಲ್ ಬಂದಿತ್ತು, ಯಾರು ಪ್ರೆಷರ್ ಹಾಕಿದ್ರು, ಇದಕ್ಕೆಲ್ಲ ಪ್ರಶ್ನೆ ಸಿಗೋದು ಆ ಮೊಬೈಲಲ್ಲೇ. ಆ ಮೊಬೈಲು ಪೊಲೀಸವ್ರ ಹತ್ರ ಐತೆ ಈಗ. ಇನ್ನು ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ ಪೊಲೀಸರು, ಎಲ್ಲೂ ಬಾಯಿ ಬಿಟ್ಟಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸಾವು ಏನಾಯಿತು, ಇದು ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಕೆಲಸ ಮಾಡೋರಿಗೆ ಏನು ಶಿಕ್ಷೆ ಆಗುತ್ತೆ ಈ ಸರ್ಕಾರದಲ್ಲಿ? ಇಲ್ಲ ಅವನು ನೇಣು ಹಾಕ್ಕೊಬೇಕು, ಇಲ್ಲ ಜಾಬ್ ಬಿಡಬೇಕು. ಇವೆರಡೇ ಇವತ್ತು ಈ ಸರ್ಕಾರದಲ್ಲಿರೋ ಪರಿಸ್ಥಿತಿ. ಅವನು ಡೆತ್ ನೋಟ್ 6 ಪೇಜ್ ಬರೆದಿದ್ದಾನೆ. ಇಲ್ಲಪ್ಪ ಬಾಯಿಲಿ 6 ಪೇಜ್ ಡೆತ್ ನೋಟು ಕೊಡಪ್ಪ. ಮುಖ್ಯಮಂತ್ರಿ ಹತ್ರ ಇರ್ತೈತೆ, ಅವ್ರಿಗೆ ಹಂಗೆ ಬ್ರೀಫಿಂಗ್ ಆಗೈತಿ ಇವಾಗ. SIT ಕೊಟ್ಟಿದ್ದೀನಿ ನೋಡಿ. ಅದರಲ್ಲಿ ಅಧ್ಯಕ್ಷರೇ ಇಂಪಾರ್ಟೆಂಟ್, ಯಾಕಂದರೆ ಇದು ಮುಂದೆ ಈ ಥರ ಯಾವನಾದರೂ ಮಾಡಿದ್ರೆ ಅವನಿಗೆ ಎಚ್ಚರಿಕೆ ಗಂಟೆ ಆಗ್ಬೇಕು. ಅದಕ್ಕೆ ರೆಕಾರ್ಡ್ಗೆ ಹೋಗ್ಬೇಕಿದೆಲ್ಲ, ದಾಖಲೆಗಳಿಗೆ ಹೋಗ್ಬೇಕು. ಯಾರನ್ನ ತೆಗೆದು ನೋಡಿದ್ರೆ ಈ ಥರ ಹಣನ ನಾನು 187 ಕೋಟಿ ದಲಿತರ ಹಣ ನುಂಗಬಾರ್ದು ಅನ್ನೋ ಎಚ್ಚರಿಕೆನೂ ಹೋಗ್ಬೇಕು. ಓದೋರು ಯಾರ್ಯಾರು ಬರ್ತಾರೋ, MLAಗಳು ಯಾರ್ಯಾರು ಬರ್ತಾರೋ ಅವ್ರಿಗೊಂದು ಎಚ್ಚರಿಕೆನೂ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇದು ಅದರಲ್ಲಿ ಡೆತ್ ನೋಟು, ನನ್ನ ಮರಣ ಹೇಳಿಕೆ, ಚಂದ್ರಶೇಖರ್ P ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ. ನನ್ನ ಸಾವಿಗೆ ಕಾರಣರಾದ ಪಟ್ಟಿ ಈ ಕೆಳಕಂಡಂತಿದೆ: G. ಪದ್ಮನಾಭ, ಪರಶುರಾಮ್, ಶ್ರೀಮತಿ ಸುಜಾ ಸ್ಮುತ್ಮ,
ಈ ಥರ ಬರೆದಿದ್ದಾರೆ 3 ಜನದ ಹೆಸರು. ಇತ್ತೀಚೆಗೆ ಮಾರ್ಚ್ 24 ಮಾಹೆಯಲ್ಲಿ ಕಡ್ಡಾಯವಾಗಿ ನಿಗಮವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರು ಬ್ಯಾಂಕ್ ಉಳಿತಾಯ ಖಾತೆ ಸಂಖ್ಯೆ 52010188009105 ನಿರ್ವಹಿಸುತ್ತಿರುವ ಖಾತೆ ಸಂಖ್ಯೆ 1ರಲ್ಲಿ ಉಪಖಾತೆ ಸ್ವೀಪ್ ಇನ್ ಸ್ವೀಪ್ ಅಕೌಂಟ್ ಅನ್ನು ವಸಂತನಗರ ಶಾಖೆಯಿಂದ ಎಂಜಿ ರಸ್ತೆಯ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ. ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿದೆ. ವಸಂತನಗರ ಶಾಖೆಯ ವ್ಯವಸ್ಥಾಪಕರು ಶೋಭನಾ ಅವರು ಮ್ಯಾನೇಜರ್ ನಿರಾಕರಿಸ್ತಾರೆ. ಅವರು ಆ ಥರ ಓಪನ್ ಮಾಡೋಕ್ಕೆ ಬರಲ್ಲ, ಸ್ವೀಪ್ ಇನ್ ಸ್ವೀಪ್ ಔಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಬರಲ್ಲ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಒತ್ತಾಯದ ಮುಖಾಂತರ ಈ ನಿರಾಕರಿಸಿದ ಮೇಲೆ ಉಪಖಾತೆಯ ಸಂಖ್ಯೆ 1 ಮಾಡಿದ್ದಾರೆ. ನಾನು ಅದನ್ನ ನಂಬರು ಇದೆ ನನ್ನ ಹತ್ರ 52141100165963 ಒತ್ತಾಯದ ಮೂಲಕ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನ ಎಂಜಿ ರಸ್ತೆಯಲ್ಲಿ ದಿನಾಂಕ 4/3/2024 ವರ್ಗಾಯಿಸಿದೆ. ಝೀರೋ ಬ್ಯಾಲೆನ್ಸ್ ಇದನ್ನ ಎಂಜಿ ರೋಡ್ಗೆ ಹೋಗ್ತಾರೆ. ಯಾವಾಗ ಇಲ್ಲಿ ಮಾಡಲ್ಲ ಅಂತ ಹೇಳ್ತಾರೋ, ವಸಂತ ನಗರದವ್ರು ಮಾಡಲ್ಲ ಅಂತಾರೋ ಮ್ಯಾನೇಜರು, ಅದನ್ನ ಎಂಜಿ ರೋಡ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ದಿನಾಂಕ 4/3/2024 25 ಕೋಟಿ ಟ್ರಾನ್ಸ್ಫರ್. ದಿನಾಂಕ 6/3/24 25 ಕೋಟಿ ಟ್ರಾನ್ಸ್ಫರ್. ದಿನಾಂಕ 21/3/2024 44 ಕೋಟಿ ಟ್ರಾನ್ಸ್ಫರ್. ಹಾಗೂ ರಾಜ್ಯದ ಖಜಾನೆಯಿಂದ K2 ಹುಜೂರ್ ಖಜಾನೆಯಿಂದ ದಿನಾಂಕ 21/5/24 50 ಕೋಟಿ. ಅಂದರೆ ಖಜಾನೆಯಿಂದನೂ ಹೋಗ್ತೈತೆ. ನಿಮಗೂ ಗೊತ್ತಿದೆ, ಅದು MD ಲೆಟರ್ ಬರೆದ್ರೆ ಅದನ್ನು ಕೊಡ್ತಾರೆ. ಖಜಾನೆಯಿಂದನೂ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ಒಟ್ಟು 187 ಕೋಟಿ ಹೋಗಿದೆ. ನಾನು ಒಂದು ಸ್ವಲ್ಪ ದಿನ ಸರ್ಕಾರದಲ್ಲಿ ಇದ್ದಿದ್ದರಿಂದ ನನಗೆ ಮತ್ತೆ ಎಲ್ಲೆಲ್ಲಿ ಪಾಟೀಲ್ರೆ ಈ ಇದ್ರದಿತ್ತಲ್ಲ, ಆ ಬೇರೆ ಬೇರೆ ಯೋಜನೆಗಳಿಗಿತ್ತಲ್ಲ ಈ ನಿಗಮದಲ್ಲಿ, ಎಲ್ಲೆಲ್ಲ ಒಂದು 5 ಕೋಟಿ 10 ಕೋಟಿ 20 ಎಲ್ಲ ಅದನ್ನೆಲ್ಲ ಕ್ಲಬ್ ಮಾಡಿದ್ದಾರೆ. ಅದನ್ನೆಲ್ಲ ಕ್ಲಬ್ ಮಾಡಿ ಇಲ್ಲಿಗೆ ತರುವಂಥ ಒಂದು ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಅವನು ಬರೆದಿರೋದು ಅನುದಾನವನ್ನು ನಿಗಮ ಹೊಂದಿರುವ ವಿವಿಧ ಬ್ಯಾಂಕ್ ಖಾತೆಗಳಿಂದ ಹಾಗೂ ರಾಜ್ಯದ ಹುಜೂರ್ ಖಜಾನೆಯಿಂದ ವರ್ಗಾಯಿಸಿದ್ದು ಸಹ ಖಾತೆ ಚೆಕ್ ಪುಸ್ತಕ ಮತ್ತು ಪಾಸ್ಬುಕ್ ಬ್ಯಾಂಕಿನವರೆಗೂ ಈವರೆಗೆ ನೀಡಿರುವುದಿಲ್ಲ. ಚೆಕ್ ಬುಕ್ ಕೊಟ್ಟಿರಲ್ಲ ಅವರು. ನಾನು ಸಹ ಕೆಲಸದ ಒತ್ತಡದ ನಿಮಿತ್ತ ಬ್ಯಾಂಕ್ ಸಂಪರ್ಕ ಮಾಡಲಿಲ್ಲ. ಯಾರು? ಸೂಸೈಡ್ ಮಾಡ್ಕೊಂಡಿರೋ ವ್ಯಕ್ತಿ. ಸದ್ಯಕ್ಕೆ ಯಾವುದೇ ಪಾವತಿಗಳೆಲ್ಲದ್ದು ಚೆಕ್ ಪುಸ್ತಕ ಅವಶ್ಯಕತೆವಿರುವುದಿಲ್ಲ. ನಾನು ಯಾವುದಕ್ಕೂ ಚೆಕ್ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ನಾನು ಚೆಕ್ಕನ್ನು ಕೇಳಕ್ಕೆ ಹೋಗಿಲ್ಲ. ಆದರೆ ಪ್ರತಿ ಬಾರಿಯೂ ವ್ಯವಸ್ಥಾಪಕ ನಿರ್ದೇಶಕರಾದ ಸಿ ಪದ್ಮನಾಭ್ ಅವರು ತುಂಬ ಒತ್ತಾಯಪೂರ್ವಕವಾಗಿ ಅನುದಾನವನ್ನು ವರ್ಗಾಯಿಸುತ್ತಿದ್ದು ನಮಗೆ ಒಳಸಂಚು ಅರ್ಥವಾಗಲೇ ಇಲ್ಲ. ಅವ್ರ ಡೆತ್ ನೋಟಲ್ಲಿ ಮುಂದುವರೆದು ದಿನಾಂಕ 21/5/2024 50 ಕೋಟಿ ಚೆಕ್ ಅನ್ನು ಯಾರಿಗೂ ತಿಳಿಸದ ಹಾಗೆ ಕಾನ್ಫಿಡೆನ್ಷಿಯಲ್ ಆಗಿ ಬರೆದು ತರಲು ವ್ಯವಸ್ಥಾಪಕ ನಿರ್ದೇಶಕರು ಸೂಚಿಸಿರುವ ವಿಷಯವನ್ನು ಲೆಕ್ಕಾಧಿಕಾರಿಗಳೇ ತಿಳಿಸಿದರು. ಇವರಿಗೆ ಲೆಕ್ಕಾಧಿಕಾರಿ ತಿಳಿಸ್ತಾರೆ 50 ಕೋಟಿ ಚೆಕ್ ತಗೊಂಬ ಅಂತ. ಆದರೆ ನನ್ನ ಚೆಕ್ಕನ್ನು ಈ ರೀತಿ ಬರೆಯಲು ಆಗುವುದಿಲ್ಲ ಎಂದು ನಿರಾಕರಿಸಿದರೂ ಸಹ ಬೇಗ ಬರೆದುಕೊಂಡು ಬನ್ನಿ ಎಂದು ಆದೇಶಿಸುತ್ತಾರೆ. ಚೆಕ್ಕಿಗೆ ಸಹಿ ಆದ ನಂತರ ನನ್ನನ್ನು ವ್ಯವಸ್ಥಾಪಕ ನಿರ್ದೇಶಕ ಕರೆದು ನೀನೇ ಖುದ್ದಾಗಿ ಬ್ಯಾಂಕ್ ಹೋಗಿ RTGS ಮಾಡಿಸಿ ನನಗೆ UTR ಸಂಖ್ಯೆ ನೀಡುವಂತೆ ಸೂಚಿಸಿದ್ದು. ಗಳಿಗೆಗೂ ಫೋನ್ ಮಾಡುತ್ತಿದ್ದರು. ಅಂದು RTGS ಮಾಡಿಸಿ ನೇರವಾಗಿ ಸಂಜೆ 5 ಗಂಟೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರಸ್ತೆ ಶಾಖೆಗೆ ಭೇಟಿ ನೀಡಿ ಚೆಕ್ ಪುಸ್ತಕ ಮತ್ತು ಪಾಸ್ ಪುಸ್ತಕ ಕೊಡಲು ಮ್ಯಾನೇಜರ್ ಅವನು ಕೋರಿದಾಗ ನಗದು ದಾಖಲೆ ಕೊಡಲು ಬರುವುದಿಲ್ಲ,
ಯಾರು ಖಾತೆ ಅಧಿಕೃತ ಸಹಿ ಹಾಕುವರೋ ಅಂದರೆ ಖುದ್ದು ಬರಬೇಕು, ಇಲ್ಲ ಅವರ ಪತ್ರವಿರಬೇಕೆಂದು ಸೂಚಿಸಿ. ಅದನ್ನ ನಿಮ್ಗೆ ಗೊತ್ತಿರೋ ಪ್ರಕಾರ ಬ್ಯಾಂಕಲ್ಲಿ ಅವನೇ ಹೋಗ್ಬೇಕು, ಇಲ್ಲ ಅವರು ಸಹಿ ಇರಬೇಕು. ಇವರೆಂಥ ಚಂಡಾಳರು ಅಂದರೆ ಒಬ್ಬನ ಸೃಷ್ಟಿ ಮಾಡ್ತಾರೆ. ಇವನ್ ಪದ್ಮನಾಭ ಏನ್ ಮಾಡ್ತಾನೆ, ಇವನ್ ನಂಬಲ್ಲ ಯಾರನ್ನ, ಪಿ ಚಂದ್ರಶೇಖರ್ನ ಅವನು ರೆಫ್ಯೂಸ್ ಮಾಡಕ್ ಶುರು ಮಾಡ್ಬಿಟ್ಟ, ಎಲ್ಲದಕ್ಕೂ ತಕರಾಲು ರೆಫ್ಯೂಸು. ಅವಾಗ ಏನ್ ಮಾಡ್ತಾನೆ, ಒಬ್ಬನ ಸೃಷ್ಟಿ ಮಾಡ್ತಾನೆ ಇವರು ಪದ್ಮನಾಭ್. ಶಿವಕುಮಾರ್ ಜೂನಿಯರ್ ಅಕೌಂಟೆಂಟ್, 187 ಕೋಟಿಗೆ ಜೂನಿಯರ್ ಅಕೌಂಟೆಂಟ್ ಇವನ್ ಬಿಟ್ಬಿಟ್ರು. ಮೇನ್ ಚೀಫ್ ಅಕೌಂಟೆಂಟ್ ಬಿಟ್ಬಿಟ್ರು ಬ್ಯಾಂಕ್ಗೆ ಆಥರೈಸೇಷನ್. ಮಿಸ್ಟರ್ ಶಿವಕುಮಾರ್ ಜೂನಿಯರ್ ಅಕೌಂಟೆಂಟ್ ಆಫೀಸರ್, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ಡ್ ಟ್ರೈಬ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ವಿತ್ ಎಂಪ್ಲಾಯ್ ID 18163, ಟು ಓವರ್ಸಿ ಆಲ್ ದ ಟ್ರಾನ್ಸಾಕ್ಷನ್ account at Union Bank of India, MG Road branch. He is empowered to collect the checkbook, fixed deposit receipt, overdraft document, and any other account related paperwork on behalf of Valmiki Nigama. This is sanctioned by Padma Nab, Director, Valmiki Nigama, to facilitate smooth banking operation and document handling. ಸ್ಮೂತ್ ಆಗಿ 187 ಕೋಟಿನ ಹ್ಯಾಂಡಲ್ ಮಾಡೋಕ್ಕೆ ಶಿವಕುಮಾರ್ನ ಅಪಾಯಿಂಟ್ಮೆಂಟ್ ಮಾಡಿ ಪದ್ಮನಾಭ್ ಅವರು ಲೆಟರ್ ಕೊಟ್ಬಿಡ್ತಾರೆ ಬ್ಯಾಂಕ್ಗೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಲೆಟ್ರು. ನೋಡಪ್ಪ, ನೈಸಾಗಿ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿದ್ದಾರೆ ಅಲ್ಲಿಗೆ. ಇಲ್ಲಿ ಇನ್ನೊಂದು ಅಂತ ಹೇಳಿದ್ರೆ, ಅಧ್ಯಕ್ಷರೇ ಅವನು ಹೋಗೇ ಇಲ್ಲ. ಈಗ ಯಾರು ಅವನ್ನ ಐಡೆಂಟಿಫೈ, ಅವನು ಹೋಗೇ ಇಲ್ಲ. ಇವನು ಪದ್ಮನಾಭ ಆಥರೈಸ್ ಮಾಡಿದ್ದು. ಅಲ್ಲೊಂದು ಒಬ್ಬನ ಸೃಷ್ಟಿ ಮಾಡಿದ್ರು. ಯಾರು? ಶಿವಕುಮಾರ್. ಅವನಲ್ಲ ಒರಿಜಿನಲ್, ಅವನು ಬೇರೆ ಶಿವಕುಮಾರ್. ಅದೇ ID, ಅದೇ ಹೆಸರು, ಸಾಯಿ ತೇಜ ಅನ್ನೋನ್ನ ಒಬ್ಬನ ಸೃಷ್ಟಿ ಮಾಡಿದ್ರು. ಸಾಯಿ ತೇಜ ಅಂತ ಅದೇ ಶಿವಕುಮಾರ್ ಹೆಸರಲ್ಲಿ ಅದೇ ID ಕ್ರಿಯೇಟ್ ಮಾಡಿದ್ರು. ಯಾರು ಕ್ರಿಯೇಟ್ ಮಾಡಿದ್ರು? ಬ್ಯಾಂಕ್ ಅವರು. ಇಲ್ಲಿ ಇವರು ನಿಗಮದವರು, ಸ್ಮೂತ್ ಆಗಿ ನಿಗಮದವರು ಕ್ರಿಯೇಟ್ ಮಾಡಿಬಿಟ್ರು. ಅವನು ಹೋಗ್ಲೇ ಇಲ್ಲ, ಶಿವಕುಮಾರ್ ಅನ್ನೋನು ಹೋಗ್ಲೇ ಇಲ್ಲ. ಅಂದ್ರೆ ನನ್ಗನ್ಸ್ತೈತೆ DK ಶಿವಕುಮಾರ್ ಅವ್ರಿಗೆ ಇದೆಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ. ಮುಂದೆ ಏನಾನ ಕೋರ್ಟ್ಗೆ ಹೋದ್ರೆ, ಏನಾನ ಹೋದ್ರೆ ನಾನು ಸೈನ್ ಹಾಕಿಲ್ಲ ಅಂತ ಹೇಳಕ್ಕೆ ಏನಾರು ಮಾಡೋರನು ಅಂತ ಅನಿಸ್ತೈತೆ ನನಗೆ. ಇವೆಲ್ಲ ಈ ಸ್ಕ್ಯಾಂಡ್ಗಳೆಲ್ಲ ನೋಡ್ತಾ ಇದ್ದೆ. ಪ್ರತಿಯೊಂದು ಸ್ಟೇಜಲ್ಲೂ ಅವಾಯ್ಡ್ ಮಾಡುವಂಥದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿ, ನಕಲಿ ದಾಖಲೆಗಳನ್ನು ಎಲ್ಲ ಸಂದರ್ಭದಲ್ಲೂ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು. ಆ ಜ್ಞಾನತೇಜ ಯಾರು? ಈ ಜ್ಞಾನತೇಜ ಬ್ಯಾಂಕ್ ಅಧಿಕಾರಿ. ಯಾವ ಅಧಿಕಾರಿ ಈ ಜ್ಞಾನತೇಜನ್ಗೆ ಡೂಪ್ಲಿಕೇಟ್ ಒಂದು ಕಾರ್ಡನ್ನ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಟ್ಟ? ಸಚಿವರ, ಅಧ್ಯಕ್ಷರ? $1 ಮಿಲಿಯನ್ ಪ್ರಶ್ನೆ. ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. $1 ಮಿಲಿಯನ್ ಪ್ರಶ್ನೆ ಯಾರು ಕೊಟ್ರು ಇವರಿಗೆ ಅಂತೇಳಿ. ಇದಾದ ಮೇಲೆ ಇವರು ಯಾರು ಈ ಪದ್ಮನಾಭ್ ಇರ್ತಾರಲ್ಲ, ಈ ಪದ್ಮನಾಭು, ಈ ಅಮ್ಮ ಸುಚಿ ಸ್ವಿತ್ಮಾ ಕೌಲ್ ಅವರು, ಬ್ಯಾಂಕಿನ ಮ್ಯಾನೇಜರ್ ಅವರು ನಾವು ಚೆಕ್ ಬುಕ್ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಇವರೇನು ಮಾಡ್ತಾರೆ, ಈಗಾಗಲೇ ಚೆಕ್ ಬುಕ್ ಪಡೆದವರು ತಿಳಿಸ್ತಾರೆ. ಅವಾಗೇನಾಗ್ತಾನೆ, MD ಪದ್ಮನಾಭ್ ಇರ್ತಾನಲ್ಲ, ನಾಟಕ ಶುರು ಮಾಡ್ತಾನೆ. ನನ್ಗೆ ಗೊತ್ತೇ ಇಲ್ಲ ಹೆಂಗ್ ಚೆಕ್ ಬುಕ್ ಹೋಯ್ತು ಅಂತ. ಅಂದ್ರೆ ಸೂತ್ರಧಾರ ಇವನೇ, ಈ ಡೂಪ್ಲಿಕೇಟ್ ಎಲ್ಲ ಮಾಡೋದು ಇವನೇ. ಅವ್ರ ಮುಂದೆ ನಾಟಕ ಆಡ್ತಾನೆ. ಹೆಂಗೋಗ್ಬಿಡ್ತು ಚೆಕ್ ಬುಕ್, ನಾವು ಇಸ್ಕೊಂಡೇ ಇಲ್ಲ, ಏನು ಮಾಡಿಲ್ಲ, ಹೆಂಗೋಯ್ತು, ಹೆಂಗ್ ಡ್ರಾ ಆಗೋಯ್ತು ಅಂತ ನಾಟಕ ಶುರು ಮಾಡ್ತಾನೆ. ಆಮೇಲೆ ಅಕೌಂಟ್ ಆಫೀಸರ್ ಮತ್ತು MD ಅವರಿಗೆ ಬ್ಯಾಂಕಿಗೆ ತೆರಳಿ ವಿಭಾಗೀಯ ಮುಖ್ಯಸ್ಥ ಮಹೇಶ್ ಅವರನ್ನು ಭೇಟಿ ಮಾಡಿ ಅಕ್ರದ ಹಣ ಡ್ರಾ ಆಗಿರುವುದು ವಿವರಿಸಿ ದೂರು ನೀಡುತ್ತಾರೆ. ದೂರು ಕೊಟ್ಟ ಬಳಿಕ MD ಪದ್ಮನಾಭ್ ಬ್ಯಾಂಕ್ ಆಚೆ ಬಂದು
ದೂರು ಕೊಟ್ಟಾದ್ಮೇಲೆ ಪದ್ಮನಾಭ್ ಬ್ಯಾಂಕ್ ಆಚೆ ಬಂದು ಸಚಿವರ ಆಪ್ತ ಕಾರ್ಯದರ್ಶಿ ನಾಗರಾಜ್, ನೆಕ್ಕುಂಡಿ ನಾಗರಾಜ್ ಜೊತೆ ಈ ಬೆಳವಣಿಗೆ ಬಗ್ಗೆ ಮಾತಾಡ್ತಾನೆ, ಹೇಳ್ತಾನೆ ಹಿಂಗಾಗಿದೆ ಎಲ್ಲ.